ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ ಅರ್ಲಿ ಮಾರ್ನಿಂಗ್ 6 o'clockಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಹಸ್ಬೆಂಡು ಮೇಕೆ ಕಾಲನ್ನ ತಂದು ಕೊಟ್ಟಿದ್ದಾರೆ, ಕಾಲು ಸೂಪ್ ಮಾಡೋಣ ಅಂತ. ಸೊ ಇವತ್ತು ಸಂಡೇ ಸ್ಪೆಷಲಾಗಿ ಕಾಲು ಸೂಪ್ನ ಪ್ರಿಪೇರ್ ಮಾಡ್ತಾ ಇದ್ದೆ. ಆ ರೆಸಿಪಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ನಾನಿಲ್ಲಿ 2-3 ರೀತಿಯಾಗಿ ಕಾಲು ಸೂಪ್ನ ಮಾಡ್ತೀನಿ. ಸೊ ಅದರಲ್ಲಿ ಒಂದು ಸ್ಟೈಲು, ನಮ್ಮ ಹಾಸನ್ ಗೌಡ್ರು ಸ್ಟೈಲಲ್ಲಿ ನಮ್ಮಮ್ಮ ಹೇಳ್ಕೊಟ್ಟಿರೋವಂಥ ಕಾಲು ಸೂಪ್ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಲೆಟ್ಸ್ ಗೆಟ್ ಇನ್. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಅಂಗಡಿಯಿಂದ ತಂದುಕೊಟ್ಟಿದ್ದಂಥ ಲೆಗ್ ಪೀಸ್ಗಳನ್ನೆಲ್ಲ ನೀಟಾಗಿ 4-5 ಸಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಅಲ್ಲೂ ಕೂಡ ಎಲ್ಲ ಸುಟ್ಟು ರೆಡಿ ಮಾಡಿಕೊಟ್ಟಿದ್ರು, ಬಟ್ ನಾವು ಮನೇಲಿ ನಮ್ಮ ಸಮಾಧಾನಕ್ಕೆ ನಾವು ತೊಳೆದಿಟ್ಕೋಬೇಕಲ್ವಾ. ಸೊ ಇಲ್ಲಿ ಖಾರಕ್ಕೆ 2 ಲವಂಗ, 2 ಪುಟಾಣಿ ಚಕ್ಕೆ, ಹಸಿಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, 2 ಸ್ಪೂನ್ ಧನಿಯಾ, ಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿನ ತಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಈರುಳ್ಳಿನ ತಗೊಂಡಿದ್ದೀನಿ. ಸೊ ಇದಿಷ್ಟು ಕೆಲವು ಖಾರಕ್ಕೆ ಒಗ್ಗರಣೆ ಕೂಡ ಮಾಡ್ಕೋಬೇಕು. ಸೊ ಇಲ್ಲಿ ಈರುಳ್ಳಿನ ಒಂದೇ ಈರುಳ್ಳಿನ ಗ್ಯಾಸ್ ಸ್ಟವ್ನಲ್ಲಿ ಸುಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ಸುಟ್ಕೊಂಡು ನಾವು ಸೂಪ್ನ ಮಾಡಿದ್ರೆ, ಈರುಳ್ಳಿನ ಈ ರೀತಿ ಸುಟ್ಕೊಂಡು ಖಾರ ರುಬ್ಕೊಂಡು ಮಾಡಿದ್ರೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಯಮ್ಮಿ ಆಗಿರುತ್ತೆ ಸೂಪು. ಸೊ ಇಲ್ಲಿ 3 ಸ್ಪೂನು ಆಯಿಲ್ನ ಎತ್ತಿಟ್ಕೊಂಡಿದ್ದೀನಿ. ಸೊ ಈ ಕಡೆ ಒಂದು ಕುಕ್ಕರ್ಗೆ ಬಿಸಿ ಮಾಡಿಟ್ಕೊಂಡು ಆಯಿಲ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ಆಯಿಲ್ ಹಾಕ್ಕೊಬೇಕು, ಯಾಕೆಂದರೆ ಲೆಗ್ಗಲ್ಲಿ ಅಂದರೆ ಅದರಲ್ಲೇ ತುಂಬ ಕೊಬ್ಬು ಇರುತ್ತೆ. ಸೊ ನಾವು ಸ್ವಲ್ಪ ಆಯಿಲ್ನ ನೋಡ್ಕೊಂಡು ಹಾಕಬೇಕು, ಯಾಕೆಂದರೆ ಅದರಲ್ಲೂ ಕೂಡ ಆಯಿಲ್ ಬಿಟ್ಕೊಳ್ಳುತ್ತೆ, ಕಾಳುಗಳಲ್ಲೂ ಕೂಡ ಬೇಯ್ತಾ ಅದು. ಸೊ ಈಗ ಕಾಯ್ದಂಥ 2 ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ನಲ್ಲ, ಆ ಆಯಿಲ್ಗೆ ಇವಾಗ 4-5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡೆ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಆಯಿಲ್ ಆಲ್ರೆಡಿ ಚೆನ್ನಾಗಿ ಕಾಯ್ದೋಗ್ಬಿಟ್ಟಿದ್ರಿಂದ ಸೊ ಈ ರೀತಿ ಆಗಿತ್ತು. ಸೊ ಮೀಡಿಯಮ್ ಊರಿನಲ್ಲೇ ಈ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ, ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನ, ಕರಿಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಖಾರ ನಿಮ್ಮ ಅನುಗುಣವಾಗಿ ನೀವು ಸೇರಿಸ್ಕೋಬೋದು. ಸೊ ಇಲ್ಲಿ ನೀರನ್ನ ತುಂಬ ಜಾಸ್ತಿ ಆ್ಯಡ್ ಮಾಡೋದ್ರಿಂದ ನಾವು ಎಷ್ಟು ಖಾರ ಹಾಕಿದ್ರೂ ಅದೇನು ಅನಿಸೋದಿಲ್ಲ. ಇಲ್ಲಿ ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊಂಡೆ. ಒಂದು 2 ಸ್ಪೂನಷ್ಟು ಧನಿಯಾನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಆಗಿಬಿಟ್ರೂ ಕೂಡ ಅದರದ್ದೇ ಬರ್ತಾ ಇರುತ್ತೆ ಕುಡಿಬೇಕಾದ್ರೆ ನಾವು ಸೂಪ್ನ. ಸೊ ಇದು ಜಾಸ್ತಿ ಸೀದೋಗಬಾರ್ದು, ಸೀದೋದ್ರೆ ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ ಸೂಪ್ದು. ಸೊ ತುಂಬ ಮೀಡಿಯಮ್ ಊರಲ್ಲಿ ಈ ರೀತಿ ಬಾಡಿಸ್ಕೊತಾನೇ ಇರಬೇಕು. ಇಲ್ಲಿ ಮೇಯ್ನ್ ನಮಗೆ ಧನಿಯಾ ಸೀಬಾರ್ದು, ಬೇರೆ ಈ ಮೆಣಸಿನ್ಕಾಯಿ ಏನಾಗಲ್ಲ, ಬಟ್ ಧನಿಯಾ ಸೀದೋಗಬಾರ್ದು. ಸೊ ಇವಾಗ ಇದೆಲ್ಲ ಆದಮೇಲೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೀರಿಗೆನ ಜಾಸ್ತಿ ಹಾಕೋಬಾರ್ದು, ಸೊ ಸ್ವಲ್ಪ ಅಂದರೆ ಸ್ವಲ್ಪ. ಸೊ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡೆ. ಜೀರಿಗೆನ ಆಫ್ ಮಾಡಿದ್ಮೇಲೂ ಕೂಡ ಈ ಥರ ಹಾಕ್ಕೊಂಡು ಜಸ್ಟ್ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಅದನ್ನು ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಹುರ್ಕೊಂಡಿದ್ದಂಥ ಇದನ್ನು. ಸೊ ಈಗ ಇಲ್ಲಿ 1 ಬೆಳ್ಳುಳ್ಳಿನ ಸೇರಿಸ್ಕೊಂಡೆ ಅದೇ ಮಿಕ್ಸಿ ಜಾರ್ಗೆ. 2 ಪುಟಾಣಿ ತುಂಡುಗಳದ್ದು ಶುಂಠಿಗಳನ್ನ ಸೇರಿಸ್ಕೊಂಡೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದೆಷ್ಟು ಬೇಕು ನೋಡಿಕೊಂಡು ಹಾಕೋಬೇಕು, ಸ್ವಲ್ಪ ಕೊತ್ತಂಬರಿ. ಆವಾಗಲೇ ನಾನು ಸುಟ್ಕೊಂಡೆ ಅಲ್ವಾ ಗ್ಯಾಸ್ನಲ್ಲಿ ಒಲೆ ಮೇಲೆ, ಆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಸುಟ್ಕೊಂಡು ಸೇರಿಸ್ಕೊಂಡು ಮಾಡೋದ್ರಿಂದ ಸೂಪ್ ಡಿಫ್ರೆಂಟಾಗಿರುತ್ತೆ ಟೇಸ್ಟು, ಈ ಮಿಲ್ಟ್ರಿ ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿಯಾಗಿ. ಸೊ ಇಲ್ಲಿ ಇನ್ನೊಂದು ಕಡಾಯಿಗೆ ನಾನು ಇಲ್ಲಿ ಅದೇ ಕುಕ್ಕರ್ಗೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಆ ಖಾರನ ನಾವು ತುಂಬ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಅಂದರೆ ಸ್ವಲ್ಪ, ಯಾಕೆಂದರೆ ಆವಾಗಲೇ ನಾವು ಹುರ್ಕೊಬೇಕಾದ್ರೂ ಆಯಿಲ್ನ ಹಾಕ್ಕೊಂಡಿದ್ದೀವಿ ಹಾಗಾಗಿ. ಸೊ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಖಾರನ ಇಷ್ಟು ನುಣ್ಣಗೆ ರುಬ್ಕೊಬೇಕು. ಎಷ್ಟು ನುಣ್ಣಗೆ ಅಂದರೆ ಸಾಧ್ಯ ಆದಷ್ಟು ಜಾಸ್ತಿನೇ ನುಣ್ಣಗೆ ರುಬ್ಕೊಬೇಕು. ಈರುಳ್ಳಿ ಫ್ರೈ ಆದಮೇಲೆ ಸೊ ಅದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಸೊ ಮಸಾಲೆನ ಸೇರಿಸ್ಕೊಂಡು ಇದನ್ನು ಜಸ್ಟ್ ಹಾಗೆ ಲೈಟಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಇದು ಬಂದು ಒಂದು ರೀತಿ ವೆರೈಟಿ. ಸೊ ಇನ್ನೊಂದು ರೀತಿ ಫಸ್ಟೇ ಕಾಲನ್ನ ಬೇಯಿಸ್ಕೊಂಡು ಕೂಡ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕಿ ಅದು ಇನ್ನೊಂದು ರೀತಿ ಮಾಡ್ತೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಇದನ್ನು ಈ ರೀತಿಯಾಗಿ ನಾನು ಅಮ್ಮ ಮಾಡೋ ಸ್ಟೈಲ್ನಲ್ಲಿ ಶೇರ್ ಮಾಡ್ಕೋತಾ ಇರೋದು ನಿಮಗೆ.
ಸೊ ಇದನ್ನು ಸ್ವಲ್ಪ ನೀರನ್ನ ಅದೇ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸೇರಿಸಿ ಇದಕ್ಕೆ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ತೊಳೆದಿಟ್ಕೊಂಡಿದ್ದಂಥ ಲೆಗ್ ಪೀಸ್ಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ನೀರು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಯಾಕೆಂದರೆ ಇದು ಕೆಲವು ಬಲ್ತೋಗ್ಬಿಟ್ಟಿರುತ್ತೆ, ನಾವು 10-15 ವಿಷಲ್ ತೆಗೆದ್ರೂ ಕೂಡ ಬೇಯೋದಿಲ್ಲ. ಸೊ ಆವಾಗ ನೀರೆಲ್ಲ ಫುಲ್ ಸೀದೋಗ್ಬಿಡುತ್ತೆ. ಸೊ ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ನೀರನ್ನೇ ಹಾಕ್ಕೊಬೇಕು. ಇವಾಗ ಕಾಳನ್ನೆಲ್ಲ ಹಾಕ್ಕೊಂಡು ಸೇರಿಸ್ಕೊಂಡು ಇದಕ್ಕೆ ಉಪ್ಪು ಅರಿಶಿನ ಹಾಕ್ಕೊಂಬಿಡೋಣ. ಸ್ವಲ್ಪ ಉಪ್ಪು ಅರಿಶಿನದ ಜೊತೆಗೆ ಒಂದು 5 ನಿಮಿಷ ಇದನ್ನು ಕುದಿ ಬರೋವರೆಗೂ ಬೇಯಿಸ್ಕೊಂಬಿಟ್ಟು ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದಿಷ್ಟು ನೀರು ಸಾಕು. ಈಗ ಉಪ್ಪು ಅರಿಶಿನ ಹಾಕಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಒಂದು 5 ನಿಮಿಷ ಇದನ್ನ ಬಿಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ. ನಾನು ರುಚಿಗೆ ತಕ್ಕಷ್ಟು ಮತ್ತು ಉಪ್ಪು ನೀರು ಏನೇನು ಬೇಕೆಲ್ಲ ಸೇರಿಸ್ಕೊಂಡು ನೋಡಿ, ಬೆಳಗ್ಗೆನೇ ಎದ್ದು ಭಾನುವಾರ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ಮತ್ತೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಸ್ಟವ್ಗಿಂತ ಇದು ಕುಕ್ಕರ್ಗಿಂತ ಒಲೆನಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ. ಆದರೆ ಒಲೆಯಲ್ಲಿ 4 ಅವರ್ 5 ಅವರ್ ಬೆಂದರೂ ಆಗಲ್ಲ. ಇನ್ನೊಂದು, ನಮ್ಮಲ್ಲಿ ಇವಾಗ ಒಲೆಗಳು ಸಿಗೋದೇ ಕಡಿಮೆ. ಬೆಂಗಳೂರಲ್ಲೆಲ್ಲ ಹಳ್ಳಿ ಕಡೆ ಆದರೆ ಮಾಡ್ಕೋಬೋದು. ಬಟ್ ಇದು ಈಸಿ ಮೆಥಡ್. ಕುಕ್ಕರ್ ಅಂದರೆ ಬೇಗ ಆಗೋಗ್ಬಿಡುತ್ತೆ ಅಂತ. ಸೊ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡೆ. ಸೊ ನೀರು ಆಮೇಲೆ ನಾನು ಇನ್ನೊಂದು ಸ್ವಲ್ಪ ನೋಡಿ, ಇವಾಗ ನೋಡ್ಕೊಂಡಿರಿ ನೀರು ಎಲ್ಲಿವರೆಗೂ ಇದೆ. ಆಮೇಲೆ ವಿಷಲೆಲ್ಲ ತೆಗೆದ್ಮೇಲೆ ಫುಲ್ಲು ಕಡಿಮೆ ಆಗೋಗ್ಬಿಟ್ಟಿರುತ್ತೆ. ಸೊ ಇವಾಗ ನನಗಿಷ್ಟು ಕನ್ಸಿಸ್ಟೆನ್ಸಿ ಸಾಕು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಇವಾಗ ಕ್ಲೋಸ್ ಮಾಡಿಬಿಟ್ಟು ನೋಡಿಕೊಂಡು ಒಂದು 10-12 ವಿಷಲ್ನ ತಗೋತೀನಿ. ಎಷ್ಟು ಬೇಯುತ್ತೆ ನೋಡೋಣ. ಸೊ ವಿಷಲ್ ಬಂತು. ನಾನಿಲ್ಲಿ 10-12 ವಿಷಲ್ ತೆಗೆದಿದ್ದೀನಿ. ಸೊ ಹೇಗಾಗಿದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಇವಾಗ ಆಲ್ಮೋಸ್ಟು ಟೈಮು 8:20 ಆಗಿತ್ತು ಅಷ್ಟೇ ಇನ್ನು. ಸೊ ತೆಗಿತಾ ಇದ್ದೀನಿ. ಇವಾಗ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಬಿಟ್ಟಿದೆ. ಸೊ ನೀರು ಕೂಡ ನೋಡಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಡಿಮೆ ಆಗೋಗಿದೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ನೋಡಿ ಎಲ್ಲ ನೀಟಾಗಿ ಬೆಂದೋಗಿದೆ. ಇದು ಎಷ್ಟು ಚೆನ್ನಾಗಿ ಬೆಂದ್ರೂ ಅಷ್ಟೇ ರುಚಿಯಾಗಿರುತ್ತೆ. ಸೊ ಇವಾಗ ಈ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದರೆ ಘಮ 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 ಅಂತ ಇದೆ. ಇದು ಒಂದು ರೀತಿ ಸೂಪು ನಾನು ಮಾಡೋದು. ಟೇಸ್ಟ್ ನೋಡೋಣ. ಸುಡ್ತಾ ಇತ್ತು, ಕಾಲು ಕೂಡ ಮುಟ್ಟ ಕೂಡ ಆಗ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಉಪ್ಪು ಖಾರ ಎಲ್ಲ ತುಂಬ ನೀಟಾಗಿ ಹಿಡ್ದಿತ್ತು. ಸೊ ಅದನ್ನು ಬಿಡ್ಸೋಕ್ಕಾಗಿಲ್ಲ, ತುಂಬ ಸುಡ್ತಾ ಇತ್ತು. ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಟೇಸ್ಟ್ ಮಾಡಿಬಿಟ್ಟು ಒಂದು ಕ್ಲಿಪ್ಪಿಂಗ್ ಹಾಕೋಣ, ಟೇಸ್ಟ್ ಕೊಟ್ಬಿಟ್ಟು ಅಂದ್ಕೊಂಡೆ. ಬಟ್ ಅವರು ಇವತ್ತು ಸಂಡೇ ಆಗಿದ್ದರಿಂದ ಬೆಳಗ್ಗೆ ಕೂಡ ಅವರು ಬೇಗ ಎದ್ದೋಗಿ ತಂದುಕೊಟ್ಟು ಮತ್ತೆ ಮಲ್ಕೊಂಡಿದ್ರು. ಸೊ ಮಲಗಿದಾರಲ್ಲ ಅಂದ್ಕೊಂಡು ಎಬ್ಸಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ನಾನು ಟೇಸ್ಟ್ ಮಾಡಿಬಿಟ್ಟು ನೋಡಿದೆ. ನೀವು ಕೂಡ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.